ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಳಕೂರು ಗ್ರಾಮದ ನೀಲ್ಗೋಡ್ ಸುಂದರ ಪರಿಸರದಲ್ಲಿ ವಿರಾಜಿಸುತ್ತಿರುವ ಜಾಗೃತ ಶಕ್ತಿ ದೇವತೆ ಶ್ರೀ ಯಕ್ಷಚೌಡೇಶ್ವರಿ ಸನ್ನಿಧಿಯಲ್ಲಿ ಶರನ್ನವರಾತ್ರಿ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಶನಿವಾರ ಮತ್ತು ರವಿವಾರ ಯಕ್ಷಗಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯಕ್ಷಗಾನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ತಾಯಿಯ ಆಶೀರ್ವಾದದಿಂದ ನನಗೆ ಒಬ್ಬ ಶಾಸಕನಿಗೆ ಕೊಡುವ ಗೌರವಕ್ಕಿಂತ ಹೆಚ್ಚಿನ ಗೌರವವನ್ನು ಜನರು ಕೊಡುತ್ತಿದ್ದಾರೆ. ದೀಪ ಬೆಳಗಿಸಲು ಮಹದೇವಸ್ವಾಮಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ದೀಪ ಬೆಳಗಿಸುವಾಗ ಈ ಪ್ರದೇಶದಲ್ಲಿ ನಿರಂತರವಾಗಿ ಯಕ್ಷಗಾನ ಸೇವೆ ನಡೆಯಲಿ ಎಂದು ತಾಯಿಯಲ್ಲಿ ಪ್ರಾರ್ಥಿಸಿದ್ದೇನೆ. ಈ ಸ್ಥಳ ಪುಣ್ಯ ಸ್ಥಳವಾಗಲು ಮಹದೇವಸ್ವಾಮಿಯವರು ಮತ್ತು ಭಕ್ತಾದಿಗಳು ಕಾರಣ ಎಂದು ಭಾವಿಸಿದ್ದೇನೆ ಎಂದರು. ಎಲ್ಲೋ ಒಂದು ಕಡೆ ನಂಬಿಕೆ, ನನ್ನ ಮನೆಯವರು ಕೆಲಸ ಆಗ್ತದೆ, ಆ ನಂಬಿಕೆ, ಆ ಪ್ರೀತಿ ವಿಶ್ವಾಸ ನಮ್ಮ ಕೆಲಸದಲ್ಲಿ ನಾವು ಸೇರಿಸಬೇಕು. ಅದಕ್ಕೆ ಪ್ರೇರಣೆ ಈ ದೇವತೆಗಳು. ಆ ದೇವತೆ ಏನೋ ಒಂದು ಅನುಗ್ರಹ ನಮಗಿದೆ, ಹಂಗಾಗಿ ಜನ ನಮ್ಮ ಅಷ್ಟೊಂದು ಪ್ರೀತಿಯಿಂದ ನೋಡ್ತಾರೆ. ಅಧಿಕಾರ ಒಂದು ಸಿಕ್ಕಿಲ್ಲ, ಒಂದೇ ಒಂದು ನೋವಿದೆ ಬಿಟ್ರೆ ಜನರ ಪ್ರೀತಿ ಗಳಿಸೋದ್ರಲ್ಲಿ ನಾನು ಇದ್ದ ಶಾಸಕಕ್ಕಿಂತ ಹೆಚ್ಚಾಗಿ ಪ್ರೀತಿ ಗಳಿಸ್ಕೊಳ್ತೀನಿ. ನಮ್ಗೆ 60,000 ಅಪ್ಲಿಕಲ್ಲಿ ಒಂದು 40,000 ಅದು ಮನಸ್ಸಿಂದ ನಮ್ಮ ಸೂರಜನ್ನ 1,000 ಶಾಸಕ ಆಗ್ಬೇಕು ಅಂತ ಹಾಕಿದ್ರೆ 20,000 ಹೆಂಗೆ ಬಾಕಿ ಅವ್ರು 70,000 ತಗೊಂಡಿದ್ದು 50,000 ಬೇರೆ ತರ ತಗೊಂಡು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಆ ಪ್ರೀತಿ ವಿಶ್ವಾಸ ಗಳಿಸಿದ್ದೀನಿ ಅಂದಾಗ ಎಲ್ಲೋ ಆ ದೇವರನ್ನು ಕೂಡ ಬರೀ ನಮ್ಮ ಪ್ರಯತ್ನದಿಂದ ಆಗಲ್ಲ. ಆ ದೇವರನ್ನು ಕಳಿಸಿದ್ದೀನಿ ಅಂದ್ರೆ ಅದಕ್ಕೊಂದು ಪ್ರೇರಣೆ. ಈ ಸ್ಥಳನು ನೀಲ್ಗೋಡ್ ಯಕ್ಷಚೌಡೇಶ್ವರಿ ಸ್ಥಳನೂ ಅಂತ ನಾನು ಬಹಳ ಅಭಿಮಾನದಿಂದ ಹೇಳ್ತೀನಿ. ಖಂಡಿತವಾಗೂ ಈ ಕ್ಷೇತ್ರ ಮುಂದೆ ಭಕ್ತದ ಅದಕ್ಕಿಂತ ಹೆಚ್ಚಾಗಿ ಮುಂದೆ ಭಕ್ತದ ಹೆಚ್ಚಾಗಿ ಇಲ್ಲಿ ಬರುವ ಭಕ್ತಾದಿಗಳಿಗೆ ಆ ದೇವತೆ ಒಳ್ಳೆಯದು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಯಕ್ಷಗಾನ ಕಲಾವಿದ ಚಂದ್ರಹಾಸ್ ಗೌಡ ಹೊಸಪಟ್ನ ಮಾತನಾಡಿ, ಕನ್ನಡದಲ್ಲೇ ಮಾತನಾಡುವ ಏಕೈಕ ಕಲೆ ಅದು ಯಕ್ಷಗಾನ ಮಾತ್ರ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಎನ್ನುವುದಾಗಿ ಕನ್ನಡದ ಸಂಘಟನೆಗಳು ಬಹಳ ಪ್ರಯತ್ನ ಮಾಡುತ್ತಾರೆ. ಕನ್ನಡದ ಹಬ್ಬ ಆಚರಿಸಿ ಡ್ಯಾನ್ಸ್ ಹಾಕಿ ಕುಣಿಸುತ್ತಾರೆ. ಏನೂ ಕಲಿಯದ ನಮ್ಮ ಹಿರಿಯರು ಮಹಾಭಾರತ, ರಾಮಾಯಣ ಎಲ್ಲವನ್ನೂ ಹೇಳುತ್ತಾರೆ. ಅದಕ್ಕೆ ಮೂಲ ಕಾರಣ ಯಕ್ಷಗಾನ. ಆದರೆ ಇಂದಿನ ಯುವ ಜನತೆ ಮಹಾಭಾರತ, ರಾಮಾಯಣದ ಬಗ್ಗೆ ಏನೂ ತಿಳಿದಿಲ್ಲ ಎನ್ನುತ್ತಾರೆ. ದಯವಿಟ್ಟು ನಿಮ್ಮ ಎಲ್ಲ ಮಕ್ಕಳಿಗೆ ಯಕ್ಷಗಾನವನ್ನು ಕಲಿಸಿ ಎಂದರು. ವಿಶೇಷ ಹೇಳಿದ್ರೆ ಸಿನಿಮಾ ಇರಬಹುದು, ನಾಟಕ ಇರಬಹುದು, ಇತ್ಯಾದಿ ಬೇರೆ ಬೇರೆ ವಿಭಾಗದ ಕಲೆಗಳಲ್ಲಿ ಬೇರೆ ಬೇರೆ ಭಾಷೆಯನ್ನು ಸೇರಿಸಿ ಮಾತನಾಡುವುದು. ಆದರೆ ಕನ್ನಡದಲ್ಲೇ ಮಾತಾಡುವಂತ ಏಕೈಕ ಕಲೆ ಯಾವುದು ಕೆಲವರು ಮಾತ್ರ ಯಕ್ಷಗಾನ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಎಂಬ ಕನ್ನಡದ ಸಂಘಟನೆಗಳು ಬಹಳಷ್ಟು ಪ್ರಯತ್ನ ಪಡ್ತಾರೆ. ಆದರೆ ನೋವಿನ ಸಂಗತಿ ಏನಾಗುತ್ತೆ, ಎಷ್ಟೋ ಜನ ಕನ್ನಡ ಹಬ್ಬದೊಂದು ಆಚರಣೆ ಮಾಡ್ತಾರೆ, ಡ್ಯಾನ್ಸ್ ಆಗಿ ಕುಣಿತಾರೆ. ಇದು ಕನ್ನಡ ಉಳಿವಿಕೆಯ? ನಿಜವಾದ ಕನ್ನಡ ಉಳಿಬೇಕು ಅಂತಾದ್ರೆ ಕನ್ನಡ ಹಬ್ಬದ ಯಕ್ಷಗಾನ ಮಾಡಿಸಿ. ಯಾಕಂದ್ರೆ ನಮ್ಮಲ್ಲಿ ಹಿರಿಯವರು ಅನೇಕರು ಅಕ್ಷರಾಭ್ಯಾಸವನ್ನು ಕಲಿತದ್ದು ಬಹಳ ಕಡಿಮೆ ಅಂತ ನಮ್ಮ ಪೂರ್ವಿಕರು ಹೇಳ್ತಾರೆ. ರಾಮಾಯಣ ಮಹಾಭಾರತಗಳಂತ ಎಲ್ಲವನ್ನೂ ಸರಿಯಾಗಿ ಅವರಿಗೆ ವೇದ್ಯವಾಗಿದ್ದಂತಾದರೆ ಅದಕ್ಕೆ ಮೂಲ ಕಾರಣ ಯಕ್ಷಗಾನ ಅಂತ ಹೇಳ್ತಾರೆ. ಈಗಿನ ಹುಡುಗರಲ್ಲಿ ಕೇಳಿ KGF ಸಿನಿಮಾದ ಹೀರೋ ಯಾರು, ಹೀರೋಯಿನ್ ಯಾರು ಕೇಳಿ ಹೇಳ್ತಾರೆ. ಅದೇ ರಾಮಾಯಣದ ಕುರಿತಾಗಿ 2 ಪ್ರಶ್ನೆಗೆ ಉತ್ತರ ಕೊಡಿ, ಯಾರಿಗೂ ಗೊತ್ತಿಲ್ಲ. ಅದೇ ನಮ್ಮ ಹಿರಿಯರಲ್ಲಿ ಕೇಳಿ, ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಯಾವುದೇ ಕೇಳಿ, ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಹಾಗಾಗಿ ಹೇಳುವುದು, ಕನ್ನಡ ಉಳಿಯಬೇಕು ಅಂತ ನಿಜವಾಗಿ ಪ್ರತಿಯೊಂದು ಕನ್ನಡ ಯಕ್ಷಗಾನ ಮಾಡಿಸಿ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ದೇವಾಲಯದ ಪ್ರಧಾನ ಅರ್ಚಕರಾದ ಮಹದೇವಸ್ವಾಮಿ ಅವರು ಮಾತನಾಡಿ, ಯಾರು ಫ್ಯಾನ್ ಬಳಿಗೆ ಹೋಗುತ್ತಾರೋ ಅವರಿಗೆ ಮಾತ್ರ ಗಾಳಿಯ ಅನುಭವವಾಗುತ್ತದೆ. ಇಂತಹ ಶಕ್ತಿ ಸ್ಥಳಕ್ಕೆ ಬಂದಾಗ ಮಾತ್ರ ಅನುಗ್ರಹ ಕಾಣುತ್ತದೆ. ಯಾರಿಗೆ ದೇವರಲ್ಲಿ ನಂಬಿಕೆ ಇದೆಯೋ ಅವರಿಗೆ ತಾಯಿ ಖಂಡಿತವಾಗಿ ಒಳ್ಳೆಯದನ್ನು ಮಾಡಿಯೇ ಮಾಡುತ್ತಾಳೆ ಎಂದರು. ಯಾಕಂದ್ರೆ ಎಲ್ಲಿ ಸರ್ಕಾರ ಇರ್ತದೋ ಅಲ್ಲಿ ಬರುತ್ತೆ, ಎಲ್ಲಿ ಶಕ್ತಿಗಳು ಇರ್ತದೋ ಅಲ್ಲಿ ಭಕ್ತಾದಿಗಳು ಬರ್ತಾರೆ. ಇಷ್ಟೆಲ್ಲ ನಾವು ಮಾಡಿದ್ದೀವಿ ಅಂತಂದ್ರೆ ಯಾರು ಮಾಡ್ಲಿಕ್ಕೆ ಸಾಧ್ಯ? ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ಚಿಕ್ಕ ಗುಡಿ ಮಾಡೋದು ಕಷ್ಟ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಸಂಸ್ಥಾನವನ್ನು ತಾಯಿ ಮಾಡಿದಾಳೆ ಅಂದ್ರೆ ಅವಳು ಶಕ್ತಿ ಅಪಾರ, ಮಹಿಮೆ ಅಪಾರ. ಅದಕ್ಕೆ ನೀವು ಇವತ್ತು ನವರಾತ್ರಿ ಶುಭ ದಿನ, ಆ ತಾಯಿ ಆಶೀರ್ವಾದ ಇಲ್ಲಿ ಈ ಪುಣ್ಯಭೂಮಿಯಲ್ಲಿ ಯಾರ್ಯಾರು ಇವತ್ತು ಯಕ್ಷಗಾನ ಕಲಿತು ಬಂದಿದ್ರು, ಈ ಪುಣ್ಯಭೂಮಿಯಲ್ಲಿ ಯಾರು ಮಾರಿದ್ರು, ಖಂಡಿತವಾಗಲೂ ನಿಮ್ಮ ಭವಿಷ್ಯದಲ್ಲಿ ಬದಲಾವಣೆ ಆಗಲಿ ಅಂತ ಆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀನಿ. ನೀವು ಇವತ್ತು ದೇವಿಯ ದರ್ಶನಕ್ಕೆ ಈ ಪುಣ್ಯಭೂಮಿಗೆ ನಾವು ಫ್ಯಾನ್ ಹೋದಾಗ ಹೋದ್ರೆ ಕಾರಣ ಮಾತ್ರ ಬೆಳೆಸ್ತದೆ. ಇಂಥ ಶಕ್ತಿ ಕೇಂದ್ರಕ್ಕೆ ಬಂದಾಗ ಮಾತ್ರ
ಈ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದರಾದ ನವೀನ್ ನಾಯ್ಕ್ ಕರ್ಕಿ ಹಾಗೂ ಸಮಾಜ ಸೇವಕ ಸೂರಜ್ ನಾಯ್ಕ್ ಸೋನಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ದೇವಾಲಯದ ಪ್ರಧಾನ ಅರ್ಚಕರಾದ ಮಾದೇವಸ್ವಾಮಿ ಅವರನ್ನು ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿಯ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಬಳಕೂರು ಗ್ರಾಮ ಪಂಚಾಯತ್ ಸದಸ್ಯ ಗಣಪತಿ ನಾಯ್ಕ್ ಬಿಟಿ, ಆಡಳಿತ ಕಮಿಟಿಯ ನರಸಿಂಹ ನಾಯ್ಕ್, ನಾಗೇಂದ್ರ ನಾಯ್ಕ್ ಚಿತ್ತಾರ್, ಉಮೇಶ್ ನಾಯ್ಕ್ ಮುಂತಾದವರು ಇದ್ದರು. ನಂತರ ಶಿವಶಕ್ತಿ ಗುಳಿಗ ಯಕ್ಷಗಾನ ನಡೆಯಿತು.